ಅದು ಬೆಳಗಿನ ಸಮಯ. ನದಿ ದಡದ ಬಳಿ ಇರುವಂತಹ ಸ್ಕೂಲಲ್ಲಿ ಯಾವಾಗ್ಲೂ ನಗು ತುಂಬಿಕೊಂಡಿರ್ತಾ ಇತ್ತು. ಆದ್ರೆ ಇವಾಗದು ಪಾಳು ಬಿದ್ದಿತ್ತು. ಬಿದ್ದೋಗಿರೋ ಗೋಡೆ, ಮುರ್ದೋಗಿರೋ ಬಾಗಿಲು, ಪಾಳು ಬಿದ್ದಿರೋ ಸ್ಕೂಲ್. ಅದನ್ನ ನೋಡಿದ್ರೆ ಅದು ತನ್ನ ಕೊನೆಯ ಹಂತಕ್ಕೆ ಬಂದು ನಿಂತಾಗೆ ಇತ್ತು. ಆ ಸ್ಕೂಲ್ನ ಎದುರುಗಡೆನೆ ಮಾಸ್ಟರ್ ದೀನಾನಾಥ್ ಅವರು ಇದ್ರು. ಅವರಿಗೆ ತುಂಬಾನೇ ವಯಸ್ಸಾಗಿತ್ತು. ಆದ್ರೆ ಅವರ ಕಣ್ಣಲ್ಲಿ ಇನ್ನೂ ಕೂಡ ಶಿಕ್ಷಣ ಕೊಡ್ಬೇಕು ಅನ್ನೋ ಮನಸ್ಸಿತ್ತು. ಆಗ ಅಲ್ಲಿಗೆ ಮೀರಾ ಬರ್ತಾಳೆ. ಅರೆ ಮೀರಾ, ನೀನು ಊರಿಂದ ಯಾವಾಗ ಬಂದೆ? ಮಾಸ್ಟರ್, ನಾನ್ ನಿನ್ನೆ ರಾತ್ರಿನೇ ಊರಿಂದ ವಾಪಸ್ ಬಂದೆ. ಹಾಗಾದ್ರೆ ನೀನು ಈ ಊರಿಗೆ ಯಾಕೆ ವಾಪಸ್ ಬಂದೆ? ನೀನು ಓದಂತೂ ಪೂರ್ತಿ ಆಗಿದ್ಯಲ್ಲ. ನೀನೀಗ ಸಿಟಿಲಿ ಒಂದ್ ಒಳ್ಳೆ ಕೆಲ್ಸನ ಹುಡುಕ್ಬೇಕು. ಇದನ್ ಕೇಳಿ ಮೀರಾ ಶಾಕ್ ಆಗ್ತಾಳೆ. ಅವಳ ಗಮನ ಪಾಳು ಬಿದ್ದಿರೋಂತ ಶಾಲೆ ಕಡೆ ಹೋಗುತ್ತೆ. ಅದೇ ಸ್ಕೂಲಲ್ಲಿ ಅವಳು ಕೂಡ ಓದಿರ್ತಾಳೆ. ಇಲ್ಲ ಮಾಸ್ಟರ್, ನನ್ಗೆ ನೀವು ಚಿಕ್ಕ ವಯಸ್ಸಿಗೆ ಕೊಟ್ಟಿರುವ ಶಿಕ್ಷಣ ಇನ್ನೂ ನೆನ್ಪಿದೆ. ನೀವು ನನ್ಗೆ ಹೇಳಿದ್ರಿ, ನಮ್ ಶಿಕ್ಷಣ ಮುಗಿಸಿದ್ಮೇಲೆ ಇನ್ನೊಬ್ರಿಗೆ ಶಿಕ್ಷಣ ಕೊಡೋದು ತುಂಬಾ ಮುಖ್ಯದ ಕೆಲಸ ಅಂತ. ನಾನೀಗ ಇಲ್ಲಿಗೆ ಬಂದಿದ್ದೀನಿ. ನಾನ್ ಈ ಸ್ಕೂಲನ್ನ ಮತ್ತೆ ಪುನರಾರಂಭಿಸ್ತೀನಿ. ಇದನ್ ಕೇಳ್ತಿದ್ದ ಹಾಗೆ ಮಾಸ್ಟರ್ ದೀನಾನಾಥ್ ಅವರ ಕಣ್ಣಲ್ಲಿ ಖುಷಿ ಕಾಣಿಸ್ಕೊಳ್ಳುತ್ತೆ. ಏನು ನಿಜನಾ? ಹಾ ಮಾಸ್ಟರ್ ಜಿ, ನಿಜವಾಗ್ಲು. ಇಷ್ಟು ಹೇಳಿ ಮೀರಾ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ದಿನ ಆದ್ಮೇಲೆ ಮೀರಾ ತನ್ನ ಕೆಲ್ಸನ ಶುರು ಮಾಡ್ಕೋತಾಳೆ. ಊರವರ ಸಹಾಯದಿಂದ ಪಾಳ್ ಬಿದ್ದಿರೋ ಸ್ಕೂಲನ್ನ ಸರಿ ಮಾಡ್ತಾಳೆ. ಗೋಡೆಗಳಿಗೆ ಹೊಸ ಪೇಂಟ್ ಅನ್ನ ಬಳಸ್ತಾರೆ. ಒಡ್ದೋಗಿರೋ ಹಂಚನ್ನ ಸರಿ ಮಾಡ್ತಾರೆ. ಎಲ್ಲದನ್ನು ಸರಿ ಮಾಡ್ತಾರೆ. ಮೀರಾ ತನ್ನ ಹಣದಿಂದ ಸ್ಕೂಲನ್ನ ರೆಡಿ ಮಾಡಿಸ್ತಾಳೆ. ಮತ್ತೆ ಸಿಟಿಗೆ ಹೋಗಿ ಆಫೀಸರ್ನ ಮೀಟ್ ಮಾಡಿ ಪರ್ಮಿಷನ್ ತಗೊಂಡು ಸ್ಕೂಲ್ ನಡ್ಸೋದಿಕ್ಕೆ ಶುರು ಮಾಡ್ತಾಳೆ. ಪಾಳು ಬಿದ್ದ ಸ್ಕೂಲು ನಿಧಾನವಾಗಿ ಹೊಸ ಸ್ಕೂಲ್ ಆಗಿ ಪ್ರಾರಂಭ ಆಗುತ್ತೆ. ಮೀರಾ ಕಷ್ಟಪಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು. ಹಳ್ಳಿಯ ಬಡ ಮಕ್ಕಳು ಕುಡಿದಾಡ್ಕೊಂಡು ಸ್ಕೂಲಿಗೆ ಬರ್ತಾ ಇದ್ರು. ಮೀರಾ ಪೂರ್ತಿ ಮನ್ಸಿಂದ ಅವರಿಗೆ ಪಾಠ ಮಾಡ್ತಾ ಇದ್ಲು. ಅವಳ ಧ್ವನಿಯಲ್ಲಿ ಗೆಲುವಿತ್ತು ಮತ್ತೆ ಕಣ್ಣಲ್ಲಿ ಭವಿಷ್ಯದ ಕನಸಿತ್ತು. ದಿನ ಹೀಗೆ ಕಳೀತಾ ಇತ್ತು. ಸ್ಕೂಲ್ ಮತ್ತೆ ಮಕ್ಕಳಿಂದ ತುಂಬೋಗಿತ್ತು. ಒಂದಿನ ಮೀರಾ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ಲು. ಆಗ ಆ ಊರಿನ ದಬಂಗ್ ಚೌಧರಿ ಅವರು ಅಲ್ಲಿ ಬರ್ತಾರೆ. ಮೀರಾ, ಸ್ವಲ್ಪ ದಿನದ ಹಿಂದೆ ನಾನು ಸಿಟಿಗೆ ಒಂದು ಕೆಲ್ಸದ ಮೇಲೆ ಹೋಗಿದ್ದೆ. ವಾಪಸ್ ಬಂದ್ ನೋಡಿದ್ರೆ ಹಳ್ಳಿಯ ಲಕ್ಷ್ಯನೇ ಬದಲಾಗೋಗಿದೆ. ಹಾ ಚೌಧರಿ ಸರ್, ಸ್ಕೂಲು ಹಾಳಾಗಿತ್ತು. ನಾನು ತುಂಬಾ ಕಷ್ಟಪಟ್ಟು ಹಳ್ಳಿಯವರ ಸಹಾಯದಿಂದ ನನ್ ದುಡ್ಡನ್ನೇ ಖರ್ಚು ಮಾಡಿ ಸ್ಕೂಲ್ನ ರಿಪೇರಿ ಮಾಡಿಸ್ದೆ. ಮತ್ತೆ ಕೆಲವು ಅಧಿಕಾರಿಗಳ ಸಹಾಯದಿಂದ ಸ್ಕೂಲ್ ನಡ್ಸೋದಕ್ಕೆ ಪರ್ಮಿಷನ್ ಕೂಡ ಸಿಕ್ತು. ಈಗ ನಮ್ ಹಳ್ಳಿಯ ಮಕ್ಕಳು ಶಿಕ್ಷಣ ಪಡಿತಾರೆ. ಮೀರಾಳ ಮಾತ್ ಕೇಳಿ ಚೌಧರಿ ಅವರ ಮುಖದ ಬಣ್ಣ ಬದಲಾಯ್ತು. ಬಾಯ್ ಮುಚ್ಚು ನೀನು. 4 ಬುಕ್ನ ಓದ್ಕೊಂಡ್ ಬಂದು ನೀನೇ ಆಫೀಸರ್ ಅನ್ಕೊಂಡಿದ್ಯಾ? ನಿನಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಾನು ಈ ಸ್ಕೂಲನ್ನ ಹಾಳು ಮಾಡ್ಬೇಕು ಅಂತಾನೆ ತುಂಬಾನೇ ಕಷ್ಟಪಟ್ಟಿದ್ದೆ. ನನಗಿಷ್ಟ ಇಲ್ಲ ಈ ಊರಿನ ಮಕ್ಕಳು ಓದ್ಬೇಕು ಅಂತ. ಅವ್ರೇನಾದ್ರೂ ತುಂಬಾ ಓದ್ಬಿಟ್ರೆ ನನ್ನ ಹತ್ರ ಬಂದು ಪ್ರಶ್ನೆ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ ಎಲ್ಲಾ ಮಕ್ಕಳು ಓದಿ ಆಫೀಸರ್ ಆಗ್ಬೇಕು ಅನ್ನೋದು. ಎಲ್ಲಾ ಮಕ್ಕಳು ಆಫೀಸರ್ ಆಗೋಗ್ಬಿಟ್ರೆ ಹೊಲದಲ್ಲಿ ಕೆಲ್ಸ ಯಾರು ಮಾಡ್ತಾರೆ? ಕೂಲಿ ಕೆಲ್ಸ ಯಾರು ಮಾಡ್ತಾರೆ? ಇದನ್ ಕೇಳಿ ಮೀರಾ ಸ್ತಬ್ಧಳಾಗ್ತಾಳೆ. ಆಗ ಅಲ್ಲಿಗೆ ಮಾಸ್ಟರ್ ದೀನಾನಾಥ್ ಬರ್ತಾರೆ. ತುಂಬಾ ವರ್ಷಗಳ ಹಿಂದೆ ಈ ಸ್ಕೂಲನ್ನ ನಾನೇ ನಡೆಸ್ತಾ ಇದ್ದೆ ಚೌಧರಿ ಸಾರ್. ಆ ಸಮಯದಲ್ಲಿ ನೀವೇ ಈ ಸ್ಕೂಲನ್ನ ಮುಚ್ಚಿಸಿದ್ರಿ. ಮೀರಾ ಕಷ್ಟಪಟ್ಟು ಈ ಸ್ಕೂಲನ್ನ ಶುರು ಮಾಡಿದಾಳೆ. ನೀವಿದನ್ನ ಮುಚ್ಚಿಸ್ಬೇಡಿ. ಚೌಧರಿ ಇನ್ನೂ ಕೋಪ ಆಗ್ತಾನೆ. ಆ ಸಮಯದಲ್ಲೂ ನೀನು ಇದೇ ತಪ್ಪು ಮಾಡಿದ್ದೆ. ಈ ಸ್ಕೂಲು ಬಂದು ನನ್ನ ಜಮೀನಲ್ಲಿದೆ. ಮೀರಾನು ಅದೇ ತಪ್ಪು ಮಾಡಿದಾಳೆ. ಈ ಸ್ಕೂಲನ್ನ ಮತ್ತೆ ಓಪನ್ ಮಾಡಿದಾಳೆ. ಆದ್ರೆ ಸ್ಕೂಲ್ನ ಮಾಲೀಕ ನಾನು. ಈಗ ಈ ಸ್ಕೂಲು ನಡೆಯೋದಿಲ್ಲ. ಇಷ್ಟು ಹೇಳಿ ಚೌಧರಿ ಸ್ಕೂಲ್ನ ಮಕ್ಕಳಿಗೆ ಅವಮಾನ ಮಾಡಿ ಹೊರಗಡೆ ಹಾಕ್ಬಿಡ್ತಾನೆ. ಎಲ್ಲಾ ಮಕ್ಕಳು ನಿರಾಶೆಯಿಂದ ತಮ್ಮ ಮನೆಗೆ ಹೊರಟೋಗ್ತಾರೆ. ಚೌಧರಿ ಸ್ಕೂಲ್ ಗೇಟ್ಗೆ ಬೀಗ ಹಾಕ್ತಾರೆ ಮತ್ತೆ ಅಲ್ಲಿಂದ ಹೊರಟೋಗ್ತಾರೆ. ಮೀರಾ ಕೋಪ ಮತ್ತೆ ಬೇಸರದಿಂದ ಸ್ಕೂಲ್ನ ಮುಂದೆ ಇದ್ದ ಆಲದ ಮರದ ಕೆಳಗೆ ಕುತ್ಕೊಂಡಿರ್ತಾಳೆ. ಆ ಮರ ವರ್ಷಗಳಿಂದ ಎಲ್ಲರನ್ನ ನೋಡ್ತಾ ಇತ್ತು ಮತ್ತೆ ಇವತ್ತು ಕೂಡ ಕನಸು ನನ್ಸಾಗ್ದೇ ಇರೋದನ್ನ ನೋಡ್ತಾ ಇತ್ತು. ಆ ವಯಸ್ಸಾಗಿರೋ ದೀನಾನಾಥ್ ಅವರ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ನಾನ್ ಅನ್ಕೊಂಡಿದ್ದೆ ಚೌಧರಿಯ ಮನಸ್ಸು ಬದಲಾಗಿದೆ ಅಂತ. ಆದ್ರೆ ಅವನು ಒಂದು ಚೂರು ಇನ್ನೂ ಬದಲಾಗಿಲ್ಲ.
ಅವನು ಅದೇ ಯೋಚನೆಯಲ್ಲೇ ಇದ್ದಾನೆ. ಅವನು ಈ ಹಳ್ಳಿನ ಉದ್ಧಾರ ಆಗೋದಕ್ ಬಿಡೋದಿಲ್ಲ. ಇಷ್ಟು ಹೇಳಿ ಮಾಸ್ಟರ್ ದೀನಾನಾಥ್ ಅತ್ಕೊಂಡಲ್ಲಿಂದ ಹೊರಟೋಗ್ತಾರೆ. ಮೀರಾ ತುಂಬಾ ಹೊತ್ತು ಅದೇ ಆಲದ ಮರದ ಕೆಳಗಡೆ ಕುತ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಅಲ್ಲಿಂದ ಎದ್ದು ಅವಳ ಮನೆ ಕಡೆ ಹೊರಡ್ತಾಳೆ. ಮರುದಿನ ಮೀರಾ ಚೌಧರಿ ಅವರ ಮನೆಗೆ ಬರ್ತಾಳೆ. ಮೀರಾ ಚೌಧರಿ ಅವರಿಗೆ ಅರ್ಥ ಮಾಡಿಸೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಚೌಧರಿ ಅವರು ಅವಳಿಗೆ ಅಪಮಾನ ಮಾಡ್ತಾರೆ, ಮತ್ತೆ ಅವರ ಮನೆಯಿಂದ ಹೊರಗೆ ಹಾಕ್ತಾರೆ. ಮೀರಾಳ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಅಲ್ಲಿ ಏನು ಹೇಳ್ದೆ ಅವಳು ತನ್ನ ಮನೆಗೆ ವಾಪಸ್ ಆಗ್ತಾಳೆ. ಹಾಗಾದ್ರೆ ನಮ್ ಹಳ್ಳಿಯ ಎಲ್ಲಾ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರಾ? ನನ್ಗೀಗ ಅರ್ಥ ಆಗ್ತಿದೆ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಓದೋದಕ್ಕೋಸ್ಕರ ಯಾಕೆ ಹೊರಗಡೆ ಕಳಿಸಿದ್ರು ಅಂತ. ಮೀರಾ ತುಂಬಾ ಹೊತ್ತು ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಯೋಚನೆ ಮಾಡ್ತಾ ಮಾಡ್ತಾ ಅವಳ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಹಾಗೆ ಅವಳು ನಿದ್ರೆಗೆ ಜಾರ್ಕೊಂಡ್ಲು. ಸ್ವಲ್ಪ ಹೊತ್ತು ಆದ್ಮೇಲೆ ಮೀರಾ ಒಂದು ಕಾಡಲ್ಲಿ ಕಣ್ಬಿಟ್ಟು ನೋಡ್ತಾಳೆ. ಮೀರಾ ನೋಡ್ತಾ ಇದ್ದ ಹಾಗೆ ಆ ದೈತ್ಯವಾದ ವೃಕ್ಷದ ಒಳಗೆ ಒಂದು ಬೆಳಕು ಬರ್ತಾ ಇತ್ತು. ಆ ಬೆಳಕಿನ ಜೊತೆಗೆ ಒಂದು ಶಬ್ದ ಕೂಡ ಕೇಳಿಸ್ತಾ ಇತ್ತು. ತಕ್ಷಣ ಮೀರಾ ಕಣ್ಬಿಟ್ಲು. ಮೀರಾ ಶಾಕಿಂದ ಎದ್ದು ಕೂತ್ಕೊಂಡ್ಲು. ತುಂಬಾ ವಿಚಿತ್ರವಾಗಿ ಕನ್ಸಾಗಿತ್ತು. ನನ್ಗೆ ಹೇಗನ್ಸ್ತಾ ಇತ್ತು ಅಂದ್ರೆ ನಾನ್ ನಿಜವಾಗ್ಲೂ ಎಲ್ಲೋ ಕಾಡಲ್ಲಿ ಸಿಕ್ಕಾಕೊಂಡಿರೋ ಹಾಗೆ. ಮೀರಾಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗಿರ್ಲಿಲ್ಲ. ಅವಳು ತನ್ನ ಮನೆಯಿಂದ ಹೊರಗಡೆ ಬಂದ್ಲು. ಮತ್ತೆ ಅವಳು ಹಳ್ಳಿಯಿಂದ ಸ್ವಲ್ಪ ದೂರ ಕಾಡಿನ ಕಡೆ ಹೊರಟೋಗ್ತಾಳೆ. ಆಗ ಮೀರಾಳ ಕಣ್ಣು ಅದೇ ಬೃಹದಾಕಾರದ ಮರದ ಮೇಲೆ ಬೀಳುತ್ತೆ. ಇದು ಅದೇ ಮರ, ನಾನ್ ನನ್ನ ಕನ್ಸಲ್ಲಿ ನೋಡಿದ್ನಲ್ವಾ? ಮೀರಾ ನೋಡ್ತಾಳೆ, ಆ ಮರದ ಒಳಗಡೆ ಹೊಳಿತಾ ಇರುವಂತ ಒಂದು ಬೆಳಕು ಕಾಣಿಸ್ತಾ ಇರುತ್ತೆ. ಹೆದರ್ಕೊಂಡು ಮೀರಾ ಆ ಬೆಳಕಿನ ಒಳಗೆ ಹೋಗ್ತಾಳೆ. ಕೊನೆಗೂ ಒಳಗಡೆ ಹೊರಟೆ ಹೋಗ್ತಾಳೆ. ಅವಳು ಒಳಗಡೆ ಹೋಗಿ ನೋಡ್ದಾಗ ಅವಳಿಗೊಂದು ವಿಚಿತ್ರ ಎದುರಾಗುತ್ತೆ. ಅವಳಿಗೆ ಒಂದು ಕ್ಲಾಸ್ ರೂಮ್ ಕಾಣಿಸುತ್ತೆ. ಮತ್ತೆ ಅದೊಂದು ಸ್ಕೂಲ್ ಆಗಿರುತ್ತೆ. ಅದು ನೆಲದ ಮೇಲಲ್ಲ, ಅದು ಮರದ ಒಳಗಡೆ ಆಗಿರುತ್ತೆ. ಶಾಲೆಯ ಕಿಟಕಿಗಳು ಎಲೆಯಿಂದ ಆಗಿರುತ್ತೆ. ಗೋಡೆಗಳು ಹೂವಿಂದ ತುಂಬಿರುತ್ತೆ. ಮತ್ತೆ ಬ್ಲಾಕ್ ಬೋರ್ಡ್ ಮಿನುಗ್ತಾ ಇರೋ ಎಲೆಯಿಂದ. ಆಗ ಮೀನಾನ ಮುಂದೆ ಒಬ್ಳು ಸುಂದರವಾದ ಸ್ತ್ರೀ ಬರ್ತಾಳೆ. ಯಾರ್ ನೀವು? ಅರೆ, ಇದೆಲ್ಲ ಏನು? ಗೊತ್ತಾಯ್ತಾ, ನಾನ್ ಈ ಸ್ಕೂಲ್ನ ಗುರುಮಾತಾ. ಈ ಮರದ ಮೇಲೆ ಮಾಡಿರುವಂತಹ ಸ್ಕೂಲು ನಂದೆ. ಇದೊಂದು ಜಾದುವಿನ ಸ್ಕೂಲ್. ನೀನ್ ನಿನ್ನ ಹಳ್ಳಿಯ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬಂದು ಓದಿಸ್ಬೋದು. ನಾನ್ ಯಾರು ಅಂತ ಈ ರಹಸ್ಯನ ಸ್ವಲ್ಪ ದಿನ ಆದ್ಮೇಲೆ ನಿನ್ಗೆ ಗೊತ್ತಾಗತ್ತೆ. ಮೀರಾಳ ಮುಖ ಖುಷಿಯಿಂದ ತುಂಬೋಯ್ತು. ಮೀರಾ ಸ್ಕೂಲಿಂದ ಹೊರಗ್ ಬರ್ತಾಳೆ. ಮತ್ತೆ ನಡೆದಿರೋ ಎಲ್ಲಾ ಘಟನೆಯನ್ನ ಮಾಸ್ಟರ್ ದೀನಾನಾಥ್ ಅವರಿಗೆ ಹೇಳ್ತಾಳೆ. ಇದಂತೂ ತುಂಬಾನೇ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಆದ್ರೆ ಏನೇ ಇರ್ಲಿ, ನಮ್ಗಿದರ ರಹಸ್ಯದ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ನಮಗ್ ತುಂಬಾ ಮುಖ್ಯ ಇರೋದೇನಂದ್ರೆ ಈ ಹಳ್ಳಿಯ ಮಕ್ಕಳು ಚೆನ್ನಾಗಿ ಓದ್ಬೇಕು. ಆದ್ರೆ ಅದು ಚೌಧರಿಗಿಷ್ಟ ಇಲ್ಲ. ಮೀರಾ ಖುಷಿ ಆದ್ಲು. ಮರುದಿನ ದೀನಾನಾಥ್ ಮತ್ತು ಮೀರಾ ಹಳ್ಳಿಯ ಎಲ್ಲಾ ಮಕ್ಕಳನ್ನ ರೆಡಿ ಮಾಡಿ ಜಾದುವಿನಿಂದ ಮಾಡಿರುವಂತ ಆ ಸ್ಕೂಲ್ ಒಳಗೆ ಕರ್ಕೊಂಡೋಗ್ತಾರೆ. ಮೀರಾ ಅವತ್ತಿಂದ ಮಕ್ಕಳಿಗೆ ಪಾಠ ಹೇಳೋದಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಗುರುಮಾ ಕೂಡ ಮಕ್ಕಳಿಗೆ ಪಾಠ ಹೇಳ್ಕೊಡೋದಿಕ್ಕೆ ಶುರು ಮಾಡ್ತಾರೆ. ಸಮಯ ಹೀಗೆ ಕಳೀತಾ ಇತ್ತು. ಒಂದಿನ ಚೌಧರಿ ನೋಡ್ತಾರೆ, ಹಳ್ಳಿಯ ಮಕ್ಕಳು ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಅವರು ಪೂರ್ತಿಯಾಗಿ ಶಾಕ್ ಆಗ್ತಾರೆ. ನನಗ ಅರ್ಥನೇ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಈ ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ಸ್ಕೂಲ್ನ ನಾನು ಮುಚ್ಚಿಬಿಟ್ಟಿದ್ದೀನಿ. ನಾನಿದನ್ನ ಕಂಡಿಡಿಲೇಬೇಕು. ಮರುದಿನ ಚೌಧರಿ ಅವರು ಬೇಗ ಎದ್ದೇಳ್ತಾರೆ. ಮತ್ತೆ ಹಳ್ಳಿಯ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಅವ್ರು ನೋಡ್ತಾರೆ, ಮೀರಾ ಮತ್ತೆ ಮಾಸ್ಟರ್ ದೀನಾನಾಥ್ ಮಕ್ಕಳನ್ನ ತಯಾರಿ ಮಾಡಿ ಕಾಡಿನ ಕಡೆ ಕರ್ಕೊಂಡೋಗ್ತಿರ್ತಾರೆ. ಎಲ್ಲ ಮಕ್ಕಳು ರೆಡಿಯಾಗಿ ಈ ಕಾಡಿನ ಕಡೆಗೆ ಯಾಕೆ ಹೋಗ್ತಾ ಇದ್ದಾರೆ? ಒಂದ್ ವೇಳೆ ಈ ಸಿಟಿಯಿಂದ ಬಂದಿರೋ ಈ ಹುಡುಗಿ ಕಾಡಲ್ಲಿ ಶಾಲೆ ಗೀಲೆ ಓಪನ್ ಮಾಡಿದಾಳ ಹೇಗೆ? ಚೌಧರಿ ನಿಧಾನವಾಗಿ ಅವ್ರ ಹಿಂದೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಚೌಧರಿ ನೋಡ್ತಾರೆ, ದೊಡ್ಡ ಮರದ ಒಳಗೆ ಎಲ್ರು ಕೂಡ ಹೊರಟೋಗ್ತಾರೆ. ಆ ವೃಕ್ಷದ ಬುಡದ ಒಳಗೆ ಬೆಳಕು ಕಾಣಿಸ್ತಾ ಇರುತ್ತೆ. ಮೀರಾ, ಮಾಸ್ಟರ್ ದೀನಾನಾಥ್ ಮತ್ತೆ ಮಕ್ಕಳು ಆ ಬೆಳಕೊಳಗೆ ಹೊರಟೋಗ್ತಾರೆ. ಮರುಕ್ಷಣ ಚೌಧರಿಯ ಕಣ್ಣೆದುರುಗಡೆನೆ ಅವರೆಲ್ಲರೂ ಕೂಡ ಮಾಯ ಆಗ್ತಾರೆ. ಚೌಧರಿ ಅವರು ಕೂಡ ಬೇಗ ಬೇಗ ಅವ್ರ ಹಿಂದೆ ಹೋಗ್ತಾರೆ. ಚೌಧರಿ ಒಂದು ಅದ್ಭುತವಾದ ಸ್ಕೂಲ್ ಒಳಗೆ ಬಂದು ನಿಂತ್ಕೋತಾರೆ. ಅವ್ರು ನೋಡ್ತಾರೆ, ಒಂದು ಮರದ ಬುಡದ ಒಳಗೆ ಒಂದು ಅದ್ಭುತವಾದ ಸ್ಕೂಲ್ ಇತ್ತು.
ಅದರ ಬಾಗಿಲು ತುಂಬಾನೇ ವಿಶೇಷವಾಗಿತ್ತು ಮತ್ತೆ ಅದರಿಂದ ಬೆಳಕು ಕೂಡ ಬರ್ತಾ ಇತ್ತು. ಚೌಧರಿ ತುಂಬಾ ಕೋಪದಿಂದ 4 ಕಡೆ ನೋಡ್ತಾ ಇದ್ರು. ನಾನೀಗ ಇವ್ರಿಗೆ ಪಾಠನ ಕಲಿಸ್ಲೇಬೇಕು. ಇಷ್ಟು ಹೇಳಿ ಚೌಧರಿ ಅವರು ಆ ವೃಕ್ಷದಿಂದ ಹೊರಗೆ ಬರ್ತಾರೆ. ಇಷ್ಟಕ್ಕೆಲ್ಲ ಕಾರಣ ಇಲ್ಲಿರೋ ಈ ಮರನೇ. ನಾನ್ ಯಾವುದೇ ಕಾರಣಕ್ಕೂ ಮಕ್ಕಳು ಓದೋದಕ್ಕೆ ಬಿಡೋದೇ ಇಲ್ಲ. ನಾನ್ ಈ ಮರನೇ ಸುಟ್ಟಾಕ್ಬಿಡ್ತೀನಿ. ಈ ಮರನೇ ಇಲ್ಲ ಅಂತಂದ್ರೆ ಅವರು ಓದಕ್ಕೆಲ್ಲಿ ಹೋಗ್ತಾರೆ? ಹೀಗೆ ಹೇಳಿ ಚೌಧರಿ ಅವರು ಆ ವೃಕ್ಷಕ್ಕೆ ಬೆಂಕಿ ಹಚ್ತಾರೆ. ತಕ್ಷಣ ಮರದ ತುಂಬಾ ಬೆಂಕಿ ಆವರಿಸ್ಕೊಳ್ಳುತ್ತೆ. ಆ ಬೆಂಕಿ ಮರದ ತುಂಬಾ ಹರಡ್ಕೊಂಡ್ಬಿಡುತ್ತೆ. ನೋಡ್ತಾ ನೋಡ್ತಾ ಇದ್ದಾಗೆ ಅದು ಸ್ಕೂಲ್ ಒಳಗೂ ಕೂಡ ಆವರಿಸ್ಕೊಳ್ಳುತ್ತೆ. ಸ್ಕೂಲ್ ಒಳಗೆ ಬೆಂಕಿ ಬಿದ್ದಾಕ್ಷಣ ಮಕ್ಕಳೆಲ್ಲ ಭಯ ಪಟ್ಕೋತಾರೆ. ಮೀರಾ ಮತ್ತೆ ಮಾಸ್ಟರ್ ದೀನನಾಥ್ ಕೂಡ ಭಯ ಪಟ್ಕೋತಾರೆ. ಇದೇನಿದು, ಸ್ಕೂಲ್ ಒಳಗೆ ಬೆಂಕಿ ಹೇಗ್ ಬಂದ್ಬಿಡ್ತು? ಆಗ ಗುರುಮ ಓಡ್ಕೊಂಡಲ್ಲಿಗೆ ಬರ್ತಾರೆ. ಭಯ ಪಟ್ಕೋಬೇಡಿ, ಈ ಬೆಂಕಿ ಈ ಮರನ ಏನು ಮಾಡೋದಿಕ್ಕಾಗಲ್ಲ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಆರ್ ಹೋಗುತ್ತೆ. ಗುರುಮ ಮಕ್ಕಳು ಮೀರಾ ಮತ್ತೆ ಮಾಸ್ಟರ್ ದೀನನಾಥ್ ಅವ್ರನ್ನ ಅವ್ರ ಜೊತೆಗೆ ಹೊರಗಡೆ ಬನ್ನಿ ಅಂತ ಸನ್ನೆ ಮಾಡ್ತಾರೆ. ಎಲ್ರು ಕೂಡ ಸ್ಕೂಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಕೋಪದಿಂದ ಚೌಧರಿ ನಿಂತಿರ್ತಾರೆ. ನಿನಗೆ ಎಷ್ಟು ಧೈರ್ಯ ಈ ಸ್ಕೂಲಿಗೆ ಬೆಂಕಿ ಇಡೋದಿಕ್ಕೆ? ಮೊದ್ಲು ನೀನು ಬಾಯ್ಬಿಟ್ಟು ಹೇಳು, ನೀನು ಯಾರಂತ? ನಿನಗೆ ಎಷ್ಟು ಧೈರ್ಯ ನನ್ನ ಊರಿನ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ? ನಾನ್ ಬಯಸ್ತೀನಿ ಅವ್ರು ಯಾವಾಗ್ಲೂ ಗುಲಾಮ್ರ ತರ ಇರ್ಲಿ ಅಂತ. ದಡ್ರಾಗಿರ್ಬೇಕು ಅವರು. ಇದನ್ನ ಕೇಳ್ತಾ ಇದ್ದ ಹಾಗೆ ಗುರುಮಾತೆ ಅವರ ಕೋಪ ಇನ್ನಷ್ಟು ಜಾಸ್ತಿ ಆಯ್ತು. ವರ್ಷಗಳ ಹಿಂದೆ ನಿಮ್ಮ ಪೂರ್ವಜರು ಕೂಡ ಹೀಗೆ ಆಡ್ತಾ ಇದ್ರು. ನಾನು ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋದಿಕ್ಕೋಸ್ಕರ ಸ್ಕೂಲ್ ಓಪನ್ ಮಾಡಿದ್ದೆ. ಆದ್ರೆ ನಿಮ್ ಪೂರ್ವಜರಿಗೆ ಕೂಡ ಸ್ವಲ್ಪನೂ ಇಷ್ಟ ಆಗಿರ್ಲಿಲ್ಲ. ಅವರು ಹೊಡೆದು ಬಡ್ದು ನನ್ನನ್ನ ಈ ಮರದ ಬಳಿ ಕರ್ಕೊಂಡ್ ಬಂದ್ರು. ಮತ್ತೆ ಅವರು ನನ್ನನ್ನ ಸಾಯಿಸ್ಬಿಟ್ರು. ಗುರುಮಾಳ ಕಣ್ಣಲ್ಲಿ ನೀರ್ ತುಂಬಿಕೊಂಡಿತ್ತು. ಸತ್ ಮೇಲೂ ಕೂಡ ನನ್ನ ಆತ್ಮ ಇಲ್ಲೇ ಇದೆ. ಆದ್ರೆ ದೇವ್ರು ನನ್ಗೆ ಶಕ್ತಿ ಕೊಟ್ಟಿದ್ದಾನೆ. ನನ್ ಆತ್ಮ ಈ ಮರದ ಮೇಲೆ ಜಾದುವಿನ ಶಕ್ತಿಯಿಂದ ಸ್ಕೂಲ್ ಓಪನ್ ಮಾಡಿದೀನಿ. ಹಾಗೆ ನಾನ್ ನೋಡ್ತಾ ಇದ್ದೆ, ನೀನು ಮೀರಾ ಮಕ್ಕಳಿಗೆ ಶಿಕ್ಷಣ ಕೊಡೋದನ್ನ ತಡಿತಾ ಇದ್ದೆ. ನಾನು ಮೀರಾಳ ಕನ್ಸಲ್ ಹೋಗಿ ಇಲ್ಲಿಗೆ ಕರೆಸ್ದೆ. ನಿಮ್ಮ ಪೂರ್ವಜರು ಮಾಡಿರೋ ಕೆಲ್ಸದಿಂದ ಈಗ ನೀನ್ ಶಿಕ್ಷೆನ ಅನುಭವಿಸು. ಇಷ್ಟನ್ನು ಹೇಳಿ ಗುರುಮಾತಾ ತಮ್ಮ ಕಣ್ಣಿಂದ ಬಣ್ಣ ಬಣ್ಣದ ಕಿರಣಗಳನ್ನ ಬಿಡ್ತಾರೆ. ಆ ಕಿರಣಗಳು ಸೀದಾ ಚೌಧರಿ ಅವರ ಶರೀರದ ಮೇಲೆ ಬೀಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಚೌಧರಿ ಪೂರ್ತಿಯಾಗಿ ಮರವಾಗಿ ಬದಲಾಗ್ತಾರೆ. ನನ್ನನ್ ಕಾಪಾಡಿ. ಇಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡೋದನ್ನ ತಡೆದ್ರೆ ಅವನು ಪಾಪಿ ಆಗ್ತಾನೆ. ಮತ್ತೆ ಅನ್ಯಾಯ ಮಾಡಿದವರಿಗೆ ಇದೇ ಸರಿಯಾದ ಶಿಕ್ಷೆ. ಅಲ್ಲಿ ಮೌನ ಆವರಿಸ್ಕೊಳ್ಳುತ್ತೆ. ಗುರುಮಾತಾಳ ಕಣ್ಣಲ್ಲಿ ಕ್ರೋಧದ ಬದಲಾಗಿ ಕರುಣೆ ತುಂಬಿಕೊಂಡಿರುತ್ತೆ. ಈಗ ನನ್ನ ಮುಕ್ತಿಯ ಸಮಯ ಬಂದ್ಬಿಟ್ಟಿದೆ. ಹಾಗೆ ಈ ಸ್ಕೂಲ್ ಮಾತ್ರ ಹಾಗೆ ಇರುತ್ತೆ. ನೀನು ಮಕ್ಕಳಿಗೆ ಹೀಗೆ ಶಿಕ್ಷಣನ ಕೊಡ್ತಾ ಇರು. ಇಷ್ಟು ಹೇಳಿ ಗುರುಮ ಬಣ್ಣ ಬಣ್ಣದ ಕಿರಣಗಳೊಂದಿಗೆ ಮಾಯ ಆಗೋಗ್ತಾರೆ. ನಿಧಾನವಾಗಿ ಅವರು ಅಲ್ಲಿಂದ ಮಾಯ ಆಗ್ತಾರೆ. ಮೀರಾ ಮಾಸ್ಟರ್ ದೀನನಾಥ್ ಮತ್ತು ಹಳ್ಳಿಯ ಮಕ್ಕಳ ಜೊತೆ ಜಾದುವಿನಿಂದ ಮಾಡಿದ ಮರದ ಸ್ಕೂಲ್ನಲ್ಲಿ ಪಾಠ ಹೇಳ್ಕೊಡ್ತಾ ಇರ್ತಾಳೆ. ಆ ಮರ ಪೂರ್ತಿ ಹಳ್ಳಿಯ ಭವಿಷ್ಯವಾಗಿರುತ್ತೆ.